ಹಿರಿಯ ನಟರಾಗಿರುವಂತಹ ದೊಡ್ಡಣ್ಣ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ತುಂಬ ಆಘಾತ ಆಯಿತು ಸರ್ ಈ ವಿಚಾರವನ್ನು ಕೇಳಿದರೆ. ತುಂಬ ಸಿಂಪಲ್ ಆದಂಥ ಸರಳವಾದಂಥ ಜೀವ. ಅದರಲ್ಲೂ ಕೂಡ ನಾವೆಲ್ಲರೂ ಜಾನಕಿ ಅನ್ನೋದಕ್ಕಿಂತ ಜಾನಕಿ ಅಮ್ಮ ಅಂದರೆ ಅದು ಸೂಕ್ತ. ಏನು ಹೇಳ್ತೀರಿ ಸರ್ ಈ ಸಂದರ್ಭದಲ್ಲಿ? ಜಾನಕಿ ಅಂತಂದ್ರೆ ಅದೊಂದು ಕೋಗಿಲೆ ಕಣಮ್ಮ. ಹೌದು, ಜನಮನದಲ್ಲಿ ನಿಂತಹ ಕೋಗಿಲೆ. ಇವತ್ತು ನಿಮ್ಮ ಪವರ್ ಟಿವಿ ಅವ್ರ ಕಡೆಯಿಂದ ಒಂದು ವಿಷಯ ಕೇಳಿ ನನಗೂ ಬಹಳ ದೊಡ್ಡ ಆಘಾತ ಆಯ್ತು. ಒಂದು ವಿಷಯ ಜ್ಞಾಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಾವು ಸಿನಿಮಾ ನಟರಾದ ಹೊಸದಾಗಿ ಅವಾಗ ಇಂಡಸ್ಟ್ರಿ ಇದ್ದಿದ್ದೇ ಚೆನ್ನೈ ಮಹಾನಗರದಲ್ಲಿ. ಹಂಗಾಗಿ ನಾವು ಯಾವ್ದಾದ್ರು ಒಂದ್ಸತಿ ಸಮಯ ಸಿಕ್ಕಾಗ ರೆಕಾರ್ಡಿಂಗ್ ನೋಡ್ಬೇಕು ಅಂತ ಹೋದ್ರೆ ಏನಮ್ಮ ಅಮ್ಮ ಹಾಡ್ತಾ ಇದ್ದಿದ್ದು. ಎಲ್ಲದಕ್ಕಿಂತ ಆತ್ಮೀಯ ಗೆಳೆಯ ನಮ್ಮ SP ಬಾಲಸುಬ್ರಹ್ಮಣ್ಯಂ ಅಂತೂ ಅವರನ್ನ ಸ್ವಂತ ಬೆನ್ನಲ್ಲಿ ಬಿದ್ದ ಅಕ್ಕರಿಗಿಂತಲೂ ಚೆನ್ನಾಗಿ ಪ್ರೀತಿ ಮಾಡ್ತಾ ಇದ್ರು. ನನಗೆ ಆರಂಭದ ದಿವಸಗಳು ಒಂದು ಸಣ್ಣ ನೆನಪಾಗುತ್ತೆ, ಅದನ್ನ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ನನಗೆ ಒಳ್ಳೆ ಜೇನುತುಪ್ಪ ಬೇಕು ಸಿದ್ದಿಗೈನವರೇ ಅಂತ ನಮ್ ಗುರುಗಳನ್ನ ಕೇಳೋರಂತೆ ಜಾನಕಿ ಅಮ್ಮ. ಅವಾಗ ಬೇಕು ಅಂತಂದಾಗ ನನ್ಗೆ ಹೇಳೋರು, ಎಲ್ಲಾದ್ರು ಸಿಕ್ಕಿದ್ರೆ ತಗೊಂಬಾರೋ ಹಿಂಗೆ ಅಂತ. ನಾನೇನ್ ಮಾಡೋದು, ನಮ್ಮ ಸ್ನೇಹಿತರು ಅವ್ರ ಗಾಡಿಗೆ ಹೋಗಿ ನರಸಿಂಹರಾಜಪುರದ ಹತ್ರ ಅದನ್ನ ಇದು ಮಾಡೋರು, ತೆಗಿಯೋರು. ಆವಾಗ ಅಲ್ಲಿಂದ ತಗೊಂಡ್ಬಿಟ್ಟು ಒಂದು ಕೊಟ್ರೆ ಇವ್ರು ಮಡ್ರಾಸ್ಗೆ ಹೋಗೋರ್ ಕೈಲಿ ಕೊಟ್ಟು ಕಳ್ಸೋರು. ಯಾಕೆಂತಂದ್ರೆ ತುಂಬಾ ಒಳ್ಳೆ ಜೇನಿದು, ಸಣ್ಣ ಜೇನಿಂದ ಮಾಡಿರೋದು, ತುಂಬಾ ಚೆನ್ನಾಗಿದೆ, ಸಾಕ್ ಜೇನಿಂದ ಮಾಡಿರೋದು ಅಂತ ಬಹಳ ಇಷ್ಟಪಡೋರು. ಬಹಳ ದಿವಸ ಆದ್ಮೇಲೆ ಅಂತ ಹೇಳಿದ್ರು, ಸಿದ್ಧಲಿಂಗಯ್ಯನವ್ರ ಹತ್ರ ನೀವ್ ತಂದ್ಕೊಡ್ತಾ ಇದ್ರಂತೆ, ನಿನ್ಗೆ ಒಳ್ಳೇದಾಗ್ಲಿ ಕಣಪ್ಪ ಅನ್ನೋ ಮಾತನ್ನ ಹೇಳಿದ್ರು. ಅದಷ್ಟು ಬಿಟ್ರೆ ನಾವು ಡಕೋಟಾ ಎಕ್ಸ್ಪ್ರೆಸ್ ಅಂತ ಒಂದು ಚಿತ್ರ ಮಾಡಿದ್ವಿ ಮೈಸೂರಲ್ಲಿ. ಆಗ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಾಗ ಮಾತಾಡ್ಸಿದೆ, ಅಕ್ಕ ಬಹಳ ದಿವಸ ಆಯ್ತಕ್ಕ ನಿಮ್ಮನ್ನ ನೋಡಿ ಅಂತ. ನಾನು ಇಲ್ಲೇ ಸೆಟ್ಲ್ ಆಗಿದ್ದೀನಪ್ಪ ಅನ್ನೋ ಮಾತನ್ನ ಹೇಳಿದ್ರು. ಹಂಗಾಗಿ ಇವತ್ತವರು ನಿಧನದ ವಾರ್ತೆ ಕೇಳಿ ತುಂಬಾ ಆಘಾತ ಆಗಿದೆ ಕಣಮ್ಮ. ಎಸ್ ಎಸ್, ಥ್ಯಾಂಕ್ ಯು ಪವರ್ ಟಿವಿ ಜೊತೆಯಲ್ಲಿ ಮಾತನಾಡಿದ್ದಕ್ಕಾಗಿ ಸರ್.